ರಾಜ್ಯದಲ್ಲೇ ಮೊದಲ ಬಾರಿಗೆ ಜನನ ಮರಣ ಪ್ರಮಾಣ ಪತ್ರವನ್ನ ಅರ್ಜಿದಾರರ ಮನೆ ಬಾಗಿಲಿಗೆ ತಲುಪಿಸುವ ಯೋಜನೆಗೆ ಮಂಗಳೂರು ಮಹಾನಗರ ಪಾಲಿಕೆ ಮುಂದಾಗಿದೆ. ಈ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರು, ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಜನನ ಮರಣ ಪ್ರಮಾಣ ಪತ್ರವನ್ನ ಅರ್ಜಿದಾರರ ಮನೆ ಬಾಗಿಲಿಗೆ ತಲುಪಿಸುವ ಯೋಜನೆ ಜಾರಿಯಾಗಲಿದೆ. ಇನ್ನು ಮುಂದೆ ಜನನ ಮರಣ ಪ್ರಮಾಣ ಪತ್ರಕ್ಕೆ ಅಲೆದಾಟ ಇದರಿಂದ ತಪ್ಪಲಿದೆ. ಹೊಸ ಯೋಜನೆಯಡಿ ಎಂಸಿಸಿ ಈ ಪ್ರಮಾಣ ಪತ್ರವನ್ನ ಭಾರತೀಯ ಅಂಚೆಯ ಮೂಲಕ ಅರ್ಜಿದಾರರ ಮನೆ ಬಾಗಿಲಿಗೆ ತಲುಪಿಸಲಿದೆ ಎಂದು ಹೇಳಿದರು. ಮಹಾನಗರ ಪಾಲಿಕೆಯಲ್ಲಿ ಪ್ರಪ್ರಥಮ ಬಾರಿಗೆ ಜನನ ಮತ್ತು ಮರಣ ಪ್ರಮಾಣ ಪತ್ರವನ್ನ ಮನೆ ಬಾಗಿಲಿಗೆ ತಲುಪಿಸುವಂತಹ ಒಂದು ವಿನೂತನವಾದಂತಹ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಜವಾಬ್ದಾರಿಯನ್ನ ಅಂಚೆ ಇಲಾಖೆ ಈಗಾಗಲೇ ತೆಗೆದುಕೊಂಡಿದೆ. ಇದಕ್ಕೆ ಒಂದು ಚಾಲನೆಯನ್ನು ನೀಡುವ ದಿಸೆಯಿಂದ ನಾವು ಇವತ್ತೆಲ್ಲರೂ ಸೇರಿದ್ದೇವೆ. ಬಹಳ ಪ್ರಮುಖವಾಗಿ ಮಂಗಳೂರು ನಗರದಲ್ಲಿ ಸಾಕಷ್ಟು ಸರ್ಕಾರಿ ಆಸ್ಪತ್ರೆಯಿಂದ ಹಿಡಿದು ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗಳು ನಗರ ವ್ಯಾಪ್ತಿಯಲ್ಲಿರುವುದರಿಂದ ಸಹಜವಾಗಿ ಈ ನಗರದ, ಜಿಲ್ಲೆಯ ಹಾಗೂ ಈ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಾರ್ವಜನಿಕರು ಸೇವಾ ಸೌಲಭ್ಯಗಳನ್ನು ತಗೊಳ್ತಾರೆ. ಅದರ ಜೊತೆಗೆ ಹೆಚ್ಚಿನ ಜನನ ಮತ್ತು ಮರಣಗಳು ನಗರದ್ದು ಬಿಟ್ಟು ಹೊರಗಿನ ಪ್ರಕರಣಗಳು ಇರುವುದರಿಂದ ಸಹಜವಾಗಿ ಜನರು ಜನನ ಮತ್ತು ಮರಣ ಪ್ರಮಾಣ ಪತ್ರಗಳಿಗೆ ಪದೇ ಪದೇ ನಗರ ಪಾಲಿಕೆಗೆ ಬರುವಂಥದ್ದು, ಅದನ್ನು ಒಮ್ಮೆ ಅರ್ಜಿ ಕೊಡಲಿಕ್ಕೆ ಬರಬೇಕು ಮತ್ತು ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಕೂಡ ಬರುವಂತಹ ಒಂದು ಪ್ರಮೇಯವು ಉದ್ಭವಿಸೋದ್ರಿಂದ ನೇರವಾಗಿ ಅರ್ಜಿದಾರರ ಮನೆಗೆ ಆ ಒಂದು ಜನನ ಮತ್ತು ಪ್ರಮಾಣ ಪತ್ರವನ್ನು ಅಂಚೆ ಇಲಾಖೆ ಮೂಲಕ ಮುಟ್ಟಿಸುವ ಒಂದು ಒಳ್ಳೆಯ ಒಂದು ಕಾರ್ಯಕ್ಕೆ ನಾವು ಇವತ್ತು ಚಾಲನೆಯನ್ನು ನೀಡಿದ್ದೇವೆ. ಇದಕ್ಕೆ ಸಹಕರಿಸಿದಂತಹ ಅಂಚೆ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ, ಅದರ ಜೊತೆಗೆ ಅರ್ಜಿದಾರರಿಗೆ ಅಲ್ಲಿ ಒಂದು ಅವರು ಎಲ್ಲಿಯಾದರೂ ಆ ಜನನ ಮತ್ತು ಮರಣ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವಾಗ ಆ ಪ್ರಮಾಣ ಪತ್ರವನ್ನು ಮನೆಗೆ ತರಿಸಬೇಕು ಎನ್ನುವಂಥ ಅಪೇಕ್ಷೆ ಇದ್ದರೆ ಆ ಕಾಲಮಲ್ಲಿ ಅವರು ಭರ್ತಿ ಮಾಡಿದರೆ, ಆ ಒಂದು ಆಪ್ಷನನ್ನು ಭರ್ತಿ ಮಾಡಿದರೆ ಸಹಜವಾಗಿ ಪ್ರಮಾಣ ಪತ್ರವನ್ನು ಅವರ ಮನೆಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಆ ಅಂಚೆಯ ದರ ಏನಿದೆ, ಅದರದ್ದು ಫೀಸ್ ಏನಿದೆ ಅಂಚೆಯ, ಅದನ್ನು ಕೂಡ ಜನರು ಅಲ್ಲೇ ಡೆಲಿವರಿ ತಗೊಳ್ಳುವಾಗ ಅದನ್ನು ಪೇಮೆಂಟ್ ಮಾಡುವಂಥ ವ್ಯವಸ್ಥೆಯೂ ಕೂಡ ಇದೆ. ಅನಂತರ ಪಾಲಿಕೆ ಆಯುಕ್ತರಾದ ಅಕ್ಷಯ್ ಶ್ರೀಧರ್ ಅವರು ಮಾತನಾಡಿ, ಈಗಾಗಲೇ ನಾಗರಿಕರಿಗೆ ಈ ಸೌಲಭ್ಯ ಆರಂಭಿಸುವ ಬಗ್ಗೆ ಅಂಚೆ ಇಲಾಖೆಯ ಮಂಗಳೂರು ವಿಭಾಗದ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಲಾಗಿದೆ ಎಂದು ಹೇಳಿದರು. ನಾವು ಫೈನಲ್ ಆಗಿ ಇಶ್ಯೂ ಮಾಡುವಾಗ ಇವರೇನು ಬರೆದು ಕೊಡ್ತಾರೆ ನಮಗೆ ನಮ್ಮದು ಫಾರ್ಮ್ಯಾಟ್ ನಲ್ಲಿ, ಅದಕ್ಕೋಸ್ಕರನೇ ಫಿಸಿಕಲ್ ಆಗಿ ಬರಕ್ಕೆ ಹೇಳುವುದು. ಸೊ ಅದಕ್ಕೆ ಫಸ್ಟ್ ಟೈಮ್ ಬರಲೇಬೇಕು. ಅದು ಆದ ನಂತರ ಈಗ ಕಲೆಕ್ಟ್ ಮಾಡುವುದಕ್ಕೆ ಒಂದು ಟೈಮ್ ಅವ್ರು ಬರಬೇಕಾಗುತ್ತೆ. ಬಟ್ ಈಗ ಅದನ್ನು ಅವಾಯ್ಡ್ ಮಾಡಿಕೊಂಡು ಜನರಿಗೆ ಒಂದು ಆಪ್ಷನ್ ಕೊಡ್ತಾ ಇದ್ದೀವಿ. ಈಗ ಅದು ಆ ಅಪ್ಲಿಕೇಶನ್ ಕೊಡುವಾಗಲೇ ಈ ಪೋಸ್ಟ್ ಏನು ಅಪ್ಲಿಕೇಶನ್ ಫಾರ್ಮ್ ಇದೆ ಅದನ್ನು ಕೂಡ ಕೊಡ್ತೀವಿ. ಅದನ್ನು ಜನರು ಫಿಲ್ ಮಾಡಿ ಕೊಟ್ಟಿದ್ದಾರೆ ಅಂದರೆ ಅವರಿಗೆ ಸ್ಪೀಡ್ ಪೋಸ್ಟ್ ಮುಖಾಂತರ ತಲುಪಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಫಿಲ್ ಮಾಡುವಾಗ ಏನು ಕೊಡೋದಕ್ಕೆ ಅವಶ್ಯಕತೆ ಇಲ್ಲ. ತಲುಪುವಾಗ ಮಾತ್ರ ಕ್ಯಾಶ್ ಆನ್ ಡೆಲಿವರಿ ಮುಖಾಂತರ ಫ್ಲಾಟ್ ಚಾರ್ಜ್ ಆಗಿ 100 ರೂಪೀಸ್ ಅನ್ನು ಮಾತ್ರ ಜನರು ಕೊಡಬೇಕಾಗುತ್ತೆ. ಈಗ ಮಂಗಳೂರು ಸಿಟಿ ಕಾರ್ಪೊರೇಷನ್ ಅಲ್ಲಿ ಆವರೇಜ್ ಆಗಿ ಒಂದು ದಿವಸಕ್ಕೆ 100 ಬರ್ತ್ ಸರ್ಟಿಫಿಕೇಟ್ಸ್ ಮತ್ತು ಅಂದಾಜು ಒಂದು 60 ಡೆತ್ ಸರ್ಟಿಫಿಕೇಟ್ಸ್ ಅಪ್ಲಿಕೇಶನ್ಸ್ ಬರ್ತಾ ಇದೆ. ಸೊ ಈ ರೀತಿ ಆಗೋದ್ರ ಮುಖಾಂತರ ನಮಗೇನು ಕೂಡ ನಮ್ಮ ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತೆ. ಯಾಕಂದ್ರೆ ಕಲೆಕ್ಷನ್ದು ಲೋಡ್ ಅನ್ನು ಕಡಿಮೆ ಮಾಡಿಕೊಂಡು ನಮ್ದು ಜಾಸ್ತಿ ಅಪ್ಲಿಕೇಶನ್ ತಗೊಂಡು ಬೇಗ ಪ್ರಾಸೆಸ್ ಮಾಡೋದಕ್ಕೆ ನಮಗೆ ಅನುಕೂಲ. ಈ ಸಂದರ್ಭದಲ್ಲಿ ಅಂಚೆ ಅಧಿಕಾರಿ ಶ್ರೀಹರ್ಷ, ಶಬರಿನಾಥ್ ರೈ, ಸುಧೀರ್ ಕಣ್ಣೂರು ಉಪಸ್ಥಿತರಿದ್ದರು.